ಐಫೋನಾ ಕೊಟ್ಟಾಗ ಹೆಂಗೆ ಗೊತ್ತಿಲ್ಲ ಏನು ಗೊತ್ತು ಹೊರಗಡೆ ಗೊಂಬೆ ಹಾಕಿತ್ತು ನೀನು ಅವ್ರು ಬಿತ್ತು ತೋರಿಸ್ತಾರೆ ಇಷ್ಟು ಫಿಟ್ಟಿಂಗ್ ಮಾಡಿಸ್ಬೇಕು ಚೆನ್ನಾಗುತ್ತಾ ತಮ್ಮ ಕಲ್ಕೋ ಈಗ ಟ್ರೈನಿಂಗ ಯೂಸ್ ಆಗೈತಿ ಲವ್ ಮ್ಯಾರೇಜ್ ಅದ ಅಂದ್ರೆ ಐಫೋನ್ 16 Pro ಅಂತ್ರಿ ಸರ್ಪ್ರೈಸ್ ಐತ್ರಿ ನಾಳೆ ಹೇಳ್ತೀನಿ ನಾಳೆ ಹೇಳ್ತೀನಿ ನಿಮಗೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮಿದ್ದೀರಿ ಬರೀ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಂಡೀನಿ ಬೆಳಗ್ಗೆಯಿಂದ ಏನಿಲ್ಲ ಇದೆಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ಮಾಡ್ಕೊಂಬರಿ ಈಗ ಇಲ್ಲಿ ಹೊರಗಡೆದೆಲ್ಲ ಕಸ ಒಂದು ಬಂದೀನಿ ಪಡೆ ಕುದಿಯೋಕ್ಕಿಂತ ಸಾರಿಗೆ ಇಡ್ಲಿ ಜೊತೆಗೆ ಸಾಂಬಾರಿಗೆ ಈಗ ನಾವು ಜೊತೆಗೆ ಇಡ್ಲಿಗೆ ನೀರು ಹಾಕಿ ಬಿಸಿಗೆ ಇಡ್ತೀನಿ ಇಟ್ಟು ಇಡ್ಲಿ ಹಾಕ್ಬೇಕು ಇವತ್ತಿನ ಲಾಗ್ ಏನೆಲ್ಲ ಇದೆಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿ ಏನು ತುಂಬಿ ಸಣ್ಣ ಫೋಟೋ ಮನು ಯಾಕೆ ಫ್ರೆಶ್ ಅಪ್ ಆಗಲ್ಲ ಕುಂದಿ ಎದ್ದು ನಮ್ಮದು ಇಡ್ಲಿ ಬೆಟರ್ ನೋಡಂಬ್ರಿ ಈಗ ರಾತ್ರಿ ಉಪ್ಪು ಸೋಡಾ ಪುಡಿ ಹಾಕಿಡ್ಬೇಕಿತ್ತು ಹಾಕಿಡಲಿಲ್ಲ ನಾನು ಈಗ ಹಾಕ್ಕೊಡ್ತೀನಿ ಇದೊಂದು ಬೇಕ್ರಿ ಎಕ್ಸ್ಟ್ರಾ ಪ್ಲೇಟ್ ಎಲ್ಲ ಹೆಚ್ಚಿ ಪಚ್ಚಿ ಹಾಕಕ್ಕೆ ವೇಸ್ಟ್ ಪರ್ಫೆಕ್ಟ್ ಬಂದಿದ್ರೆ ಇಡ್ಲಿ ಹಿಟ್ಟಂತೂ ಮಸ್ತ್ ಬಂದೈತಿ ಒಂದನೇ ನೀರು ಹಾಕ್ಕೊಂಡಿದ್ದ ಇನ್ನೊಮ್ಮೆ ನೀಟಾಗಿ ಕಲಿಸಿ ಹಾಕ್ಬೇಕು ನೀವು ಭಾಳ ಕಲಿಸ್ಬಾರ್ದು ಇಡ್ಲಿ ಹಿಟ್ಟು ನಾನು ಸೋಡಾ ಈಗ ಹಾಕಿದ್ದೆ ಹಿಟ್ಟು ಕಲ್ಸಾತೀನಿ ಅಷ್ಟ ಈಗ ಬೇಳೆ ಕುದ್ದೈತ್ರಿ ಸ್ಮ್ಯಾಶ್ ಮಾಡ್ಕೊತೀನಿ ಮಾಡಿ ಇದಕ್ಕೆ ಒಗ್ಗರಣೆ ಕೊಟ್ಟು ಇಡ್ಲಿ ತೆಗಿತೀನಿ ಒಂದೇ ಸರಿ ಇಡ್ಲಿ ರೆಡಿ ಆಗುತ್ತೆ ಆಲ್ಮೋಸ್ಟ್ ಕುದ್ದವು ಇದಕ್ಕೆ ಹುಣಸೆ ಹಣ್ಣು ಬೆಳ್ಳುಳ್ಳಿ ಟೊಮೆಟೊ ಹಣ್ಣು ಇದ್ರಾಗ ಹಾಕಿ ಕುದಿಸಿದ್ರಿ ಇದಕ್ಕೆ ಒಗ್ಗರಣೆ ಎಲ್ಲ ಕೊಡ್ತೀನಿ ಏನು ಹಾಕೋದಿಲ್ಲ ಉಪ್ಪು ಖಾರ ಹಾಕಿ ಒಗ್ಗರಣೆ ಕೊಡಾಕತ್ತೀನಿ ರೀ ಮೊಸರು ಅಲ್ಲ ಏನಲ್ಲ ಇದನ್ನ ವಾಶ್ ಮಾಡ್ಕೊಂಡು ನೀಟಾಗಿ ಕರ್ಬೇವು ಇದು ಕುದ್ಮೇಲೆ ಕರೆಕ್ಟ್ ಸಾರು ಯಾವ ಕಲರ್ ಬಂದೈತಿ ತಗೋತೈತಿ ಕೊತ್ತಂಬರಿ ಅಂದು ಇಲ್ರಿ ಅದಕ್ಕೆ ಅದೊಂದು ಮಸ್ತ್ ಮುಂಚೂರು ಉಪ್ಪು ಹಾಕೋಣ ಈಗ ನೋಡ್ರಿ ಇಡ್ಲಿ ಮಸ್ತ್ ಬಂದವು ಈಗ ಅವ್ರಿಗೆ ನಾಷ್ಟ ಹಾಕ್ಕೊಟ್ಟು ರೆಡಿ ಮಾಡ್ತೀನಿ ರೀ ಡಬ್ಬಿ ಕಟ್ಟಿ ಸ್ನೇಹಿತರೆ ಈಗ ಇಡ್ಲಿ ಒಂದರ ಸಾರಿ ಮಾಡಿ ತೆಗೆದೆ ಯಾಕಂದ್ರೆ ಟೈಮ್ ಆಗೋಗ್ತಿತ್ತು ಅವು ಬೇಯಕ್ಕೆ ಒಂದು 15-20 ನಿಮಿಷ ತೊಗೊತಾವ್ರಿ ಒಂದು ಸರಿ ಆಗಕ್ಕೆ ನಂಗೆ ಸಿಟ್ಟು ಬಂತು ಮತ್ತು ಮೊತ್ತನೂ ನಮ್ಮ ಮಮ್ಮಿ ಪಡ್ಡು ಮಾಡ ಅಂದ ಡಬ್ಬಿ ಪಡ್ಡ ಮಾಡಿ ನನಗೆ ಅಂತ ಹಾಗಾಗಿ ಅದೇ ಹಿಟ್ಟಿಲ್ಲೇ ಪಡ್ಡು ಮಾಡಾತೀನಿ ನೋಡ್ರಿ ಈಗ 3 ಬರ್ತಾವೆ ಇನ್ನು ದೋಸೆ ಬೇಕಂದ್ರೆ ದೋಸೆನೂ ಮಸ್ತಾಗಿ ದೋಸೆನೂ ಬರ್ತೈತೆ ಅದ್ರೊಳಗೆ ಹಾಗಾಗಿ ಇದು ಒಂದಂಚು ಅವಂಗೆ ಡಬ್ಬಿಗೆ ಪಡ್ಡು ಮಾಡಿ ಕಸ್ನಿಗೆ ನಾಷ್ಟ ಮಾಡಿದ್ರು ಇಡ್ಲಿನ ನೋಡಿ ಎಷ್ಟು ಮಸ್ತ್ ಬಂದ ಪಡ್ಡು ನೋಡ್ರಿ ಪಡ್ಡು ಏನು ಸಖತ್ತಾಗಿ ಬಂದವು ಇದೆಲ್ಲ ಇಡ್ಲಿ ಮಾಡಿದ್ರೆ ಮನಿನೂ ನಮ್ಗೆ ಹತ್ತಿರಿ ಕೆಲಸನ ಬೇಗ ಆಗಲ್ಲ ಇಲ್ಲೆಲ್ಲ ಸಾಮಾನು ಹತ್ತಿ ಆಗ್ಬಿಡ್ತೈತಿ ಜಾಗ ನೋಡ್ರಿ ಅದೆಲ್ಲ ಪ್ಲೇಟ್ ತೆಗ್ದೈತಿ ನೀರು
ಇರಿಟೇಟ್ ಆಕೈತೆ ನನಗೆ. ತಿನ್ನು ಬಂದ್ಯಾಕಂದ ಇಷ್ಟು ವರ್ಷ ಬೇಕು, ಇನ್ನಿಷ್ಟು ನೀರು ಪ್ಲೇಟಿಂದ ಎಲ್ಲ ಬಿಸಿ ತೆಗಿತೀವಲ್ರಿ ಅವಾಗಿಂದು. ಇವ್ರು ನಾಷ್ಟಾಕ್ಕೆ ಬಂದರು. ತನ್ನ ಮನೆ ಇಬ್ಬರು ಸ್ಕೂಲ್ಗೆ ಹೋದ್ರು. 9:20ಕ್ಕೆ ಹೋದ್ರು. 10:05 ಆಯ್ತು ಇವ್ರು ಬಂದಾರ. ಇಡ್ಲಿ ಮಾಡಿ ಪಡ್ಡು ನಾನು ಮಾಡೀನಿ. ಚಟ್ನಿ ನಮ್ಮ ಸಾಂಬಾರು ಅಷ್ಟು ಇದ್ದರೂ ಕೂಡ ಇವರು ಹೊರಗಡೆಯಿಂದ ಬರುವಾಗ ವಡೆ ತೊಗೊಂಬಂದಾರಿ. ಇಡ್ಲಿ ವಡೆ ಕಾಂಬಿನೇಷನ್ ಚಲೋ ಆಗುತ್ತಂತೆ 2 ವಡೆ ತೊಗೊಂಬಂದಾರ. ನಮ್ಮ ಅತ್ತಿ ಬಿಸಿ ಬಿಸಿ ಪಡ್ಡು ಹಾಕ್ಬಿಟ್ಟೆ ಇವ್ರಿಗೆ. ತನು ಇಡ್ಲಿ ಒಲ್ಲೆ ಅಂತಪ್ಪ ಒಯ್ಯಾಕ. ನಂಗೆ ಇದು ಇಡ್ಲಿ ಮಾಡೋಕೆ ಟೈಮ್ನ ಆಗ್ಬಿಡ್ತಾ. ಒಂದೇ ಸರಿ ಮಾಡತ್ಲೇ ಟೈಮ್ ಆಗಿತ್ತು ಅವ್ರಿಗೆ. ಇನ್ನೊಂದು ಸರಿ ಮಾಡಿದ್ರೆ ತಿನ್ನೋಕೆ ಆಗದೆ ಇರಂಗೆ ಆತ ಟೈಮ್. ಅದಕ್ಕೆ ಬೇಡಕ್ಕಂದ ಪಡ್ಡು ಮಾಡ್ತು ನೋಡಂತೇಳಿ ಪಡ್ಡು ಮಾಡಿದೆ. ಪಡ್ಡು ಒಯ್ದ ಮೊನ್ನೆ ಇಡ್ಲಿನ ತಿಂದು ಇಡ್ಲಿನ ಅದ. ಪಡ್ಡು ಬರೋಗ್ಯಾವೇನೋ ಒಂದೇ ಹಿಟ್ಟ ಎಲ್ಲ ಮಾಡ್ಬೋದು. ಹೌದಲ್ಲ, ದೋಸೆನೂ ಬರ್ತೈತೆ. ಮೆಂತ್ಯ ಹಾಕಿ ಮಾಡಿ ಮೆಂತ್ಯ ಪಡ್ಡು. ನೋಡ್ರಿ ಪಡ್ಡು ಏನು ಸಾಕಾಗ್ಯಾವ. ಸೊಪ್ಪು ಜಗ್ಗಿ ಸಸ್ತ ಅಂತ ಎಲ್ಲ ಕಡೆ ಸೊಪ್ಪು ಪಾಲಕ್ ಮೆಂತ್ಯ 5 ರೂಪಾಯಿ ಒಂದು ಪಾಪ ರೈತ ಹೆಂಗೆ ಬಂದು ಮಾರಬೇಕು. ಹೆಂಗೆ ಮಾರ್ತಿದ್ದಾರೆ ಇವ್ರೆ 5 ರೂಪಾಯಿ ಕೊಟ್ರ. ಇಲ್ಲ ಮತ್ತೆ 5 ರೂಪಾಯಿ ಒಂದು ಅದಕ್ಕೆ ಅಲ್ಲಿ 5 ನಿಮಿಷ ಹೋದ್ರೆ ಈ ಪಾಲಕ್ ಸಬ್ಬಸ್ ತೊಗೊಂಡೋಗಲ್ಲ. 1 ರೂಪಾಯಿ 2 ರೂಪಾಯಿ ಕೊಟ್ಟೋಕೋ ಅಂತಾವು ರೈತರು. 1000 ರೂಪಾಯಿ ಜಾಸ್ತಿ ಬಿಲ್ಲರ್ ಮತ್ತೆ ಕಮಿಷನ್ ತೊಗೊಂತಾರ ಅಂತ ಅದಕ್ಕೆ. ಆ ಸಲ ಡೈರೆಕ್ಟ್ ರೈತರು ಒಂದು ಇಬ್ಬರು ಬಂದು ನಮ್ಮ ಅಂಗಡಿ ಕಡೆ ಮಾರಾಕತ್ತಾರ. 10 ರೂಪಾಯಿ ಒಂದು ಮಾರ್ತಾರ. ದೊಡ್ಡವರು ಶಿವಧಾನಿ ನೋಡಲ್ಲ ಮೆಂತ್ಯ ಶೋಧ. ಪಾಲಕ್ 20 ರೂಪಾಯಿ ಕೊಡತ್ತಾರ. ಇಷ್ಟು ದೊಡ್ಡ ಪಾಲಕ್ ನೀನು ಮಾಡಿರ್ತಾರೆ ಅಷ್ಟು ಮಾಡ್ಬೇಕು ನಮ್ಮ ರೈತರು. ಡೈರೆಕ್ಟ್ ನಡು ದಲ್ಲಾಳಿಗಳಿಗೆ ಹಾಕಿ ಅವ್ರನ್ನ ಬೆಳೆಸಕ್ಕಿಂತ ಎಲ್ಲರೂ ಒಯ್ದವ ತಪ್ಪ ಉಳ್ಕೊಂಡು ಬೆಳೆದ ಎಲ್ಲರೂ ಒಂದ್ಸಲ ಬೆಳೆದ್ರೆ ಏನಾಗುತ್ತೆ ಮತ್ತೆ. ಮತ್ತು ಆಯಾ ಸೀಸನಿಗೆ ಬೆಳೆಯಬೇಕು. ಸ್ವಲ್ಪ ಮುಂದೆ ನೀರಾವ್ರು ಇದ್ದಾರೆ ಮಾಡ್ತಾರೆ, ಯಾವಾಗಾರ ಮಾಡ್ಬೋದು ಅಲ್ವ ರೀ. ನೋಡ್ರಿ ಈಗ ಬಸ್ ಸರ್ಕಲ್ ಬಾಗಲಕೋಟೆಗೆ ಬಂದೀನಿ. ಶಿಲ್ಪಾಗ ಮೊಬೈಲ್ ಹಾಳಾಗ್ಬಿಟ್ಟೈತ್ರಿ ಎಲ್ಲ ಶಿಲ್ಪಂದು. ಹಂಗಾಗಿ ವಿಡಿಯೋ ಮಾಡೋಕ್ಕೇನೆ ಆಗ್ತಿಲ್ಲ. ನನ್ನ ಫೋನ್ ಕಡೆ ಆಗತ್ತಾರ. ನಾವು ಫೋನೆಲ್ಲ ಇರೋದಿಲ್ಲ. ಆಮೇಲೆ ಫೋನ್ಪೇ ಅಕೌಂಟ್ ಎಲ್ಲ ನನ್ನ ಕಡೆ ಇರ್ತಾವಲ್ಲ ರೀ. ನಮ್ಮ ಅಂಗಡಿ ಬಿಸ್ನೆಸ್ ಇದ್ವು ಅವು ಇವು ಇರ್ತಾವೆ. ಹಾಗಾಗಿ ಫೋನ್ ತೊಗೋಬೇಕಂತ ಬಂದು ನೋಡೋಕೆ ಫೋನ್ ನೋಡ್ಬೇಕು ರೀ ಯಾವ ತೊಗೋದಕ್ಕಂತ ಅಂತೇಳಿ. ಇಲ್ಲೇ ಒಬ್ಬ ನಮ್ಮ ತಮ್ಮ ಬರ್ತೀನಿ ಅಂತ ನಾನು. ತಮ್ಮ ಅಂದ್ರೆ ಫ್ರೆಂಡ್ ನೋಡು ನಾವು ಯಾವ್ದಾಕತ್ತೀವಿ ರೇಟ್ ಎಲ್ಲ ಕೇಳ್ಕೊಂಡು ಹೋದ್ರೆ ಅಂತ ಬಂದು ಬಾಗಲಕೋಟೆಗೆ. ಆನ್ಲೈನ್ದಾಗೆಲ್ಲ ಚೆಕ್ ಮಾಡಿ ಒಂದು ಸಲ ಇಲ್ಲಿ ಅಂಗಡಿ ಒಳಗೆ ವಿಸಿಟ್ ಮಾಡಿ ನೋಡಿದ್ರೆ ಆತಂತ ಬಂದೀನಿ. ನೋಡೋಣ ರೀ ಯಾವ ತೊಗೊಳಕತ್ತಂತೆ. ಇಲ್ಲಿ ಬಂತ್ರಿ ಹಾಲ್ ಟಿಕೆಟ್ ಇಸ್ಕೊಂಬಂದು ಎಕ್ಸಾಮ್ ಅದಾವ್ರಿ. ಇವರು ಹಾಲ್ ಟಿಕೆಟ್ ಇಸ್ಕೊಂಡು ಬಂದರು ಪಾಪ. ನಂದು ಸ್ವಲ್ಪ ಕೆಲಸ ಒಂದು ಮೊಬೈಲ್ ತೊಗೋಬೇಕಾಗೈತೆ ಹೇಳಿದ್ನಲ್ಲ. ಎಲ್ಲಿ ಬಂಗಾರ ಅಂಗಡಿ ಮೊಬೈಲ್ ತೊಗೊಂಡು ನೈಟಿಂಗ್ ಹೊಂಟೀವಿ ರೀ. ನೈಟಿಂಗ್ ಅಂಗಡಿ ಯಾಕೆ ಹೊಂಟೀವಿ ಅಂತ ಅನ್ಕೋಬೇಡ್ರಿ. ಯಾಕಂತಂದ್ರೆ ನಮ್ಮ ಮೇಡಮವ್ರು ಬರೋ ಹಂಗಿಲ್ಲ ಅಲ್ರಿ. ನಾವು ಅನ್ನ ಬರೋ ಎಲ್ಲ ಮಾಡ್ಬೇಕು. ಹಂಗಾಗಿ ಹೊಂಟಿ ಅವ್ರಿಗೆ ಮೊನ್ನೆ 2 ಸಲ ನೈಟಿ ಒಳಗೆ ಬಂದು ಹೋಗಿದ್ದೀವಿ ರೀ. ಇವತ್ತು ನಾನು ಚೆನ್ನಾಗಿ ಬಂದಿದ್ದೆ ತೊಗೊಂಡು ನೋಡ್ರಿ. ಅವ್ರು ಲೈಕ್ ಆಗಿದ್ದು ಗ್ರೇ. ನೋಡೋಣ ಏನಂತಾರೆ. ಆ್ಯಕ್ಚುಲಿ ಗೊಂಬೆ ಹಾಕಿದ್ರು ಹೊರಗೆ. ಇವನ್ನೆಲ್ಲ ಇಷ್ಟು ಕಿತ್ಸಿದ್ದು ಯಾವ ಲೈಕ್ ಆಗಲಿಲ್ಲ ನನಗೆ. ಗೊಂಬೆ ಹಾಕ್ಸಿದ್ದು ಯಾಕೆ ಅಟ್ರಾಕ್ಷನ್ಗೆ ಅಂತ ಅದನ್ನ ಬಿಡಿಸ್ಕೊಂಡು ತೊಗೊಂಡಿದ್ದೆ. ಎಷ್ಟು ರೇಟ್ ಕೊಡ್ಬೋದು ನೀವು ಕಮೆಂಟ್ ಮಾಡಿರಿ, ನಾನು ಆಮೇಲೆ ನಿಮ್ಗೆ ಹೇಳ್ತೇನೆ. ತಮ್ಮ ಕಲ್ಕೋ ಈಗ ಟ್ರೈನಿಂಗ ಯೂಸ್ ಆಗೈತಿ. ಲವ್ ಮ್ಯಾರೇಜ್ ಅದ ಅಂದರೆ ಕೊಪ್ಪಳ ಮಠಕ್ಕೆ ತೊಗೊಂಡು ರೀ ಜೋಡಿ. ಮನೆಗೆ ಹೋಗಿ ತೋರಿಸ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ಮೇಡಮ್ ಅದು. ಈಗ ನೋಡ್ರಿ ನಾವು ಮೊಬೈಲ್ ಅಂಗಡಿಗೆ 3-4 ಅಲ್ರಿ 7-8 ಅಂಗಡಿಗೆಲ್ಲ ಅಡ್ಡಾಡಿದ್ವಿ. ಮೊಬೈಲ್ ಕೇಳಿದ್ವಿ ಏನಂತಾರೆ ಅಂತಂದ್ರೆ ಎಲ್ಲ ಮೊಬೈಲ್ ಅಂಗಡಿಯಾಗೂ ನಮಗೂ ರೇಟ್ ಬೇಕಾಗಿದ್ದು. ಆಮೇಲೆ ನಮ್ಗೆ ಇದಾಗಿದ್ದು ರೇಟ್ ಸಿಗಲಿಲ್ಲ. ನಮ್ಮ ಬಜೆಟಲ್ಲಿ ಇರೋರು ಸೆಟ್ ಆಗಲಿಲ್ಲ. ಆನ್ಲೈನ್ ಕಂಪೇರ್ ಮಾಡ್ರೆ ಆನ್ಲೈನೇ ಬೆಟರ್ ಅನಿಸ್ತೈತಿ. ಅದಕ್ಕೆ ನಾಳೆ ಆನ್ಲೈನ್ದಾಗ ತರಿಸಿದ್ರೆ ಆತ ಅಂಥೇಳಿ ಬಂದಿದ್ದಕ್ಕೂ ನಮ್ಮ ಮೇಡಮರಿಗೆ 2 ನೈಟಿಗಳನ್ನ ತೊಗೊಂಡು ಹೊಂಟೀನಿ ರೀ. ಆನ್ಲೈನ್ದ ಬುಕ್ ಮಾಡ್ತೀವಿ ರೀ. ಈಗ ನೋಡ್ಯಾನ ನಮ್ಮ ತಮ್ಮ ನೋಡಿ ಇಟ್ಟಾನ. ಒಂದು ನಮ್ಗೆ ಬೇಕಾಗಿರೋ ಮಿನಿಮಮ್ ರೇಟ್ ಒಳಗೆ. ನಮ್ಗೆ ಹೆಂಗೆ ಗೊತ್ತೇನು ರೀ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಚಲೋನೇ ಇರಬೇಕು, ರೊಕ್ಕನ ಕಮ್ಮಿ ಇರ್ಬೇಕು. ಹಾಗಾಗಿ ಬಾಗಲಕೋಟೆ ನೋಡಿರಿ ಒಳಗೆ ಸಣ್ಣ ಅಷ್ಟು ಕರ್ಕೊಂಡು ಹೊಂಟ. ನಾವು ಶಿಲ್ಪಾಗಿದ್ದು ಏನು ವಿಷಯ ಗೊತ್ತಿಲ್ಲ ರೀ. ಹೋಗಿ ನೈಟಿ ತೋರಿಸಿ ಸರ್ಪ್ರೈಸ್ ಮಾಡಿದೆ. ಈಗ
ಮನೆಯಲ್ಲೇ ನಾವು ನೋಡಕ್ಕೆ ಹೋದ್ರಿ ಸಟ್ ಒಂದಿಲ್ಲ ರೀ ರೇಟ್ ಜಾಸ್ತಿ ಹೇಳಿದ್ರಿ ಇವಕ್ಕೆ 400 ರೂಪಾಯಿ ಅಂತ ಹೇಳಿದ್ರೆ ಒಂದೊಂದಕ್ಕೆ. ಬಾಗಲಕೋಟೆ ರಸ್ತೆ ನೋಡಿಪ್ಪ ಸೀದಾ. ಯಾರು ಬಾಲ್ಕೊಂಡು ನೋಡೋಂಗಿಲ್ಲ, ದೂರ ಇದ್ದವ್ರು ನೋಡ್ತಿರ್ತೀರಿ ನೋಡ್ರಿ. ಅದು ಫಂಕ್ಷನ್ ಐತೀನಿ ಇಲ್ಲೆಲ್ಲ. ಈಗ ನೋಡ್ರಿ ಮಧ್ಯಾಹ್ನ ಬೆಳಗ್ಗೆ ಇವತ್ತು ಮೆಂತ್ಯ ಸೊಪ್ಪು ನೋಡ್ರಿ ಮೆಂತ್ಯ ರೈಸ್ ಮಾಡಂತ ಇದೆ. ಯಾಕಂದರೆ ಶನಿವಾರ ಇವತ್ತು ನಾವು ನಾನ್ ವೆಜ್ ಏನು ಮಾಡಲ್ಲ, ಮಾಡಿದ್ರೆ ಮೊಟ್ಟೆ ಮಾಡ್ತಾಯಿರ್ತೀವಲ್ಲ. ಸ್ವಲ್ಪ ಯಾಕೆ ಕಲರ್ ಸರಿ ಲೈಕ್ ಬಂದಿಲ್ಲ ನನಗೆ, ಡಿಫ್ರೆಂಟ್ ಆಗೈತಿ. ಯಾಕಂದ್ರೆ ಕೊತ್ತಂಬರಿ ಇರಲಿಲ್ಲ ಮಿಕ್ಸಿ ಹಾಕಕ್ಕೆ, ಕೊತ್ತಂಬರಿ ಮೆಣಸಿನ್ಕಾಯಿ ಇರಲಿಲ್ಲ, ಮಸಾಲೆ ರುಬ್ಬುವಾಗ ಮೆಣಸಿನ್ಕಾಯಿ ಇತ್ತು. ಹಾಂ ಬಸ್ಮತಿ ರೈಸ್ ಅದಕ್ಕೆ ಕಲರ್ ಮಸಾಲೆ ಸ್ವಲ್ಪ ವೈಟ್ ಇಷ್ಟು ಬಂತು. ಹೌದಾ? ಸಾಂಬಾರು ತೊಗೊಂಡ್ರಿ ಉಪ್ಪಿನಕಾಯಿ ಸಾಂಬಾರು ಇತ್ತು, ಉಪ್ಪಿನಕಾಯಿ ಕಡಿಜನ್ ತಂಬ ಬಜ್ಜಿ ತಂಬ ಅಂತ ಇದ್ರಾಗ ಒಂದೊಂದು ಬಾಲ್ಕೋಟ್ ಸ್ಟೈಲ್ನ ಒಂದೊಂದು ಬಜ್ಜಿ, ಒಂದೊಂದು ರೈಸ್. ಬೆಳಿಗ್ಗೆ ಇಡ್ಲಿ ಮಾಡಿದ್ದು ಅರ್ಧ ಕುಕ್ಕರ್ ಸಾರು ಹಂಗೈತ್ರಿ, ಬೇಳೆ ಸಾರು. ಯಜಮಾನ್ರು ಇರೋದಕ್ಕೆ ಇದನ್ನ ಮಾಡಿ ಸ್ವಲ್ಪ ಹಾಳಾಗತ್ತ ಅಂದ್ರೆ ಹಾಗಾಗಿ ಇದನ್ನ ಮಾಡಿದೆ. ಇಷ್ಟು ಅದ ಆಯ್ತು ನೋಡ್ರಿ. ಅದರಲ್ಲಿ ಅನ್ನ ಬಜ್ಜಿ, ರೈಸ್ ಬಜ್ಜಿ, ರೈಸ್ ಬಜ್ಜಿ. ನಿಂಗೆ ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಆಗೈತಿ. ನಮ್ಮನು ಎಲ್ಲ ಹೋಮ್ವರ್ಕ್ ಎಲ್ಲ ಮಾಡಿ ಮುಗಿಸಿದ್ರು ಇಬ್ರು. ಇವತ್ತು ಶನಿವಾರ ಅಲ್ರಿ, ಅದು ಬಂದುಬಿಟ್ಲೆ ಮಾಡಿದ್ರು ಅವರು ಹೋಮ್ವರ್ಕ್ನ. ಸಂಜೆ ಫುಲ್ ಖಾಲಿ ಇದ್ರು. ಹಾಗಾಗಿ ಅವನದು ಹೆಂಗಂದ್ರೆ ರೂಟೀನ್ ರೀ ಹುಡುಗಂದು ಎಲ್ಲ ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಮತ್ತು ಈಗ ಆ್ಯನ್ವಲ್ ಡೇದು ಡ್ಯಾನ್ಸ್ ಎಲ್ಲ ಕಲ್ಸಕತ್ತಾರಲ್ರಿ, ಅದರದ್ದು ಪ್ರಾಕ್ಟೀಸ್ ಮಾಡಬೇಕು. ದಿನ 2-3 ಸರಿ ಮಾಡ್ತಾನೆ ರಾತ್ರಿ ಹೋಮ್ವರ್ಕ್ ಮುಗಿದ್ಮೇಲೆ. ಇವತ್ತು ಮಧ್ಯಾಹ್ನ ಹೋಮ್ವರ್ಕ್ ಆಗಿತ್ತು, ಟೈಮ್ ಭಾಳ ಇತ್ತು ಅವನಿಗೆ. ಇವತ್ತು ಬರೀ ಇದನ್ನ ಮಾಡ್ಯಾನ. ರಾತ್ರಿ ಅವ್ರ ಪಪ್ಪ ಬರೋರಿಗೆ ಬರೀ ಡ್ಯಾನ್ಸ್ ಇಬ್ಬರು. ಅವ್ನದು ಡ್ಯಾನ್ಸ್ ಅವ್ನು ಮಾಡೋದು, ಇವ್ನು ಡ್ಯಾನ್ಸ್ ಇವ್ನು ಮಾಡೋದು. ಒಮ್ಮೆ ಅವನು ಒಮ್ಮೆ ಇವನು ಅಂತೇಳಿ ಮೊಬೈಲ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದ್ರಾಗ ಫುಲ್ ಪ್ರಾಕ್ಟೀಸಿಂಗ್ ಜೋರಿತ್ತು ಇಬ್ಬರದು. ನಮ್ಮ ಮನ್ವಿತಿನ ಸಾಂಗ್ ನಿಮ್ಗೆ ಗೊತ್ತಾಗೈತೆ ಅಂತ ಅನ್ಕೋತೀನಿ. ಫಸ್ಟ್ 1-2 ಸೆಕೆಂಡ್ ಇಟ್ಟಿದ್ದೆ, ಬಂಗಾರ ತೆನೆ ತೆನೆಯಲ್ಲಿ. ಅದು ಹಾಡಿಗೆ ಡ್ಯಾನ್ಸ್ ಮಾಡ್ಸ್ಯಾರ ಇವ್ರಿಗೆ ಆ್ಯನ್ವಲ್ ಡೇಗೆ. ಮೋಸ್ಟ್ಲಿ ಇದೇ ತಿಂಗಳು ಇರಬೇಕು ರೀ ಇವ್ರದ್ದು, ಫೆಬ್ರವರಿ ಒಳಗೆ ಮಾಡ್ದಂಗೆ ಕಾಣತ್ತವ್ರು. ಯಾಕಂದ್ರೆ ಆಲ್ರೆಡಿ ಕಾಸ್ಟ್ಯೂಮ್ಸ್ ದುಡ್ಡನ್ನ ಅಲ್ಲೇ ಇಸ್ಕೊಂಬರ್ರಿ ಅಂತ ಹೇಳ್ಯಾರ, ಎಷ್ಟು ಅಂತೇಳಿ. ಸೋಮವಾರ ತೊಗೊಂಡು ಹೋಗ್ತಾನ. ಏನೋ ಗೊತ್ತಿಲ್ಲ ಹುಡುಗ ಡ್ಯಾನ್ಸ್ ಅನ್ನೋದು ಏನು ಗನ್ನ ಭಾಳ ಆಸಕ್ತಿ ತೋರಿಸ್ತಾನೆ ಡ್ಯಾನ್ಸ್ ಮಾಡೋದಂದ್ರೆ. ಕ್ಲಾಸ್ ಹಾಕಿ ಮಮ್ಮಿ ಅಂತಾನೆ. ನಮಗಿಲ್ಲ ಅಲ್ಲೂ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲರಿ, ಹಂಗಾಗಿ ಹಾಕಿಲ್ಲ. ಆಮೇಲೆ ಅವನೊಬ್ಬನ ಹೋಗಿ ಬರೋಂಗನೇ ಇಲ್ಲಲ್ಲ, ಇನ್ನು ವಯಸ್ಸು ಸಣ್ಣದ, ಹಂಗಾಗಿ ಎಲ್ಲಿದ್ದು ಬಿಡು ಬೇಡ, ಮತ್ತು ಮುಂದೆ ಹಾಕಕ್ಕೆ ಬರ್ತಾ ಅಂತೇಳಿ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಅದ್ರ ಸಪೋರ್ಟಾಗಿ ಪಾರ್ಟ್ನರ್ ಇಲ್ಲಲ್ಲ ಅಂತೇಳಿ ತಾನು ಕರ್ಕೊಂಡಾನ. ತಾನು ಆಮೇಲೆ ಆ್ಯಕ್ಚುಲಿ ಹತ್ತಬೇಕಿದ್ರು ಅವ್ನ ಮೇಲೆ, ಬೆನ್ನ ಮೇಲೆ ಹತ್ತು ಮಾಡಬೇಕಿತ್ತು ಅದು ಸ್ಟೆಪ್ಪು. ಕೂತ್ಕೊಂಡು ಅವ್ನು ಮಾಡೋದಕ್ಕೆ ನಗು ಬರ್ತೈತಿ ತಾನು ಮಾಡೋದಕ್ಕೆ. ಒಟ್ಟಿನಲ್ಲಿ ಸಂಜೆ ಪೂರ್ತಿ ಆರಾಮಾಗಿ ಯಾವುದೂ ಕೆಲಸ ಇಲ್ದನ ಸಂಜೆ ಟೈಮ್ನ ಪಾಸ್ ಮಾಡಿದ್ವಿ. ಸ್ನೇಹಿತರೆ ಈಗ ನೋಡ್ರಿ ಟೈಮು ಎಷ್ಟು ಟೈಮ್ 10:05 ಆಗಿತ್ತು ರೀ. ನಮ್ಮ ತನು ಬಂಗಾರಿ ಮಲ್ಕೊಂಡ, ನಮ್ಮನು ಇನ್ನು ಮಲ್ಕೊಂಡಿಲ್ಲ. ನಮ್ಮ ಯಜಮಾನ್ರು ಕರೆಕ್ಟ್ 9:00 ಬಂದಾರಿ. ಬಂದು ಕೂಡಲೇ ಹೋಮ್ವರ್ಕ್ ಮಾಡಾಕತ್ಯಾರ ಅವರು. ಬ್ಯುಸಿ ಆಗ್ಯಾರ, ಅವ್ರು ಹೋಮ್ವರ್ಕ್ ಮಾಡಾಕತ್ಯಾರ. ಏನಪ್ಪ ಅಂದ್ರೆ ಹೇಳಿದ್ನೆಲ್ಲ ನಿನ್ನೆ ವಿಡಿಯೋದಾಗ ಶೇರ್ ಮಾಡ್ಕೊಂಡಿವಿ ವಿಷಯನ. ಫೇಸ್ಬುಕ್ ಮೂನು ಆನ್ ಆಗ್ಬಿಟ್ಟೈತಿ, ಬಿಸಿ ಆಗ್ಬಿಟ್ಟಾರ. ದಿನ 1-2 ಹಾಕ್ಬೇಕಂತೇಳಿ ಸಂಕಲ್ಪ ಮಾಡ್ಕೊಂಡಾರ. ಹಾಗಾಗಿ ಬರೋತ್ಲೇ ಒಂದು ರೀಲ ಪೋಸ್ಟ್ ಅದು. ಈಗ ಏನು ಮಾಡ್ತಿರೋದು, ಒಂದು ಪೋಸ್ಟ್ಗೆ ಟೈಟಲ್ ಹಾಕಿ ಎಡಿಟ್ ಮಾಡಿ ಹಾಕಕ್ಕೆ ಅರ್ಧ ತಾಸು ಆತೈತಿ ಕುಂತು. ಒಂಚೂರು ವಾಯ್ಸ್ ಅವ್ರು ಕೊಡೋದೈತಿ, ಅದಕ್ಕೆ ಕುಂತಾರಿ. ಫುಲ್ ಬಿಸಿ ಫೇಸ್ಬುಕ್ ಒಳಗೆ. ಒಂದು 22-23 ನಿಮಿಷದ ಲಾಗ್ ರೆಡಿ ಮಾಡ್ತೀವಿ ನಾವು. ಒಂದೊಂದು ಅರ್ಧ ತಾಸು, 40 ನಿಮಿಷ, 1 ತಾಸ್ನಾಗ. ಇವರು ಒಂದು ಪುಟ್ಟ ಪೋಸ್ಟ್ ಮಾಡೋಕೆ ಅರ್ಧ ತಾಸು ಹತ್ಕೊಂತ ಒಂಚೂರು ವಾಯ್ಸ್ ಕೊಡೋಕೆ, ಅದು ಒಂದು 30-40 ಸೆಕೆಂಡಿನ ವಿಡಿಯೋಕ್ಕೆ ಕೂತಾರಿ. ಬಡ ಯಾರೆಲ್ಲ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಅಲ್ಲಿನೂ ನಮ್ದು ಅದು ಆ್ಯಕ್ಚುಲಿ ಅದಕ್ಕೆ ಅಡ್ಮಿನ್ ಎಲ್ಲ ನಮ್ಮ ಯಜಮಾನ್ರು ಇರ್ತಾರೆ. ಹೋಗಿ ಪಟ ಯಾರೆಲ್ಲ ಇವರು ಫ್ಯಾನ್ಸ್ ಇದ್ದೀರಲ್ಲ ಪಟ್ ಇವ್ರ ಪೇಜ್ನ ಫಾಲೋ ಮಾಡ್ಕೋರಿ. ಏನ್ರಿ ID ಲಕ್ಕಿ ಮನೋಜ್ ಅಂತ ಹೊಡ್ರೆ ಸಿಕ್ಕಾಬಿಡ್ತೈತಿ. ನಾನು ಪಿನ್ ಮಾಡಿರ್ತೀನಿ ನೋಡ್ರಿ ಕಮೆಂಟ್ ಬಾಕ್ಸ್ನಾಗ. ಇದನ್ನು ಲಿಂಕ್ನ ಹೋಗಿ ಓಪನ್ ಮಾಡಿ ಫಾಲೋ ಮಾಡಿರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ, ಇವ್ರಿಗೂ ಸಪೋರ್ಟ್ ಮಾಡಿರಿ. ಬಡ 10,000 ಫಾಲೋವರ್ಸ್ ಆಗಲಿ. ಇಷ್ಟ ಮಾಡ್ತಾರೆ, ಅದೊಂದು ಹೇಳಕ್ಕೆ ಬೇಜಾರು. ಫಾಲೋ ಮಾಡಿ ಅಂತ ಹೇಳಕ್ಕೆ ಅವ್ರಿಗೆ ಇಷ್ಟ ಆಗ್ಬೇಕಲ್ಲ. ನಾವೇ ಅಂದ್ರೆ ನಾವು ಇರೋರಿಗೆ ಅಟ್ಲೀಸ್ಟ್ ಗೊತ್ತಾರ ಮಾಡ್ಬೇಕಾ ಅವ್ರಿಗೆ, ಅದಕ್ಕೆ ಹೇಳಕತ್ತೀನಿ.
ನಾವು ಇದುವರೆಗೆ ಏನೊಂದು ಹೇಳಿಲ್ಲಲ್ಲ, ನಮ್ಮದು ಈ ಬೇರೆ ಅಕೌಂಟ್ ಐತೆ ನೋಡ್ರಿ, ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂದೇ ಇಲ್ಲ. ಈಗ ಒಂದೇನೋ ಆಗೈತೆ ಅಂತ ಹೇಳೋದಷ್ಟೆ. ಊಟ ಮಾಡ್ತಿರಿಲ್ಲ? ಊಟಕ್ಕೆ ರೀ ಇವರು ರೈಸ್ ಊಟ ಮಾಡಿದ್ರೆ ಮೆಂತೆ ಭಾತ ಉಂಡ್ರು. ನಾವು ಸ್ವಲ್ಪ ಸ್ನ್ಯಾಕ್ಸಿಗೆ ಖಾರ ಚುಮರಿ ತಿಂದಿದ್ದೆ. ಬಾಂಡೆ ಅಷ್ಟು ತಿಕ್ಕೊಂಬಂದು ಇಲ್ಲೇ ಇಟ್ಟಿದ್ದೆ. ಅಷ್ಟು ಬೆಳಗ್ಗೆ ನೀರೆಲ್ಲ ಇಳಿದ್ಮೇಲೆ ನೀಟಾಗಿ ಜೋಡಿಸಿ ನೋಡ್ರಿ, ಮಸ್ತ್ ಆಗೈತಿ. ಇವು ಇಡ್ಲಿ ಪಾತ್ರೆದು ನೀರೆಲ್ಲ ವರ್ಷಿಟ್ಟಿನಿ, ಈಗ ಜೋಡಿಸಿಡ್ಬೇಕು ಇಷ್ಟನ್ನು. ನಾನು ಅಡುಗೆಗೆ ನಮ್ಮ ಯಜಮಾನ್ರಿಗೆ ಮುಂಜಾನೆ ಇಡ್ಲಿಗೆ ಅಂತ ಮಾಡಿದ ಸಾರು ಇತ್ತು. ಇಲ್ಲಿ ನೋಡ್ರಿ ಅಲ್ಲಿ ಹೆಂಗೆ ಐತಿದೆ. ಅದಕ್ಕೆ ಆ ಸಾರು ಜೊತೆಗೆ ಮತ್ತೆ ಅನ್ನ ಮಾಡೋದು, 2 ಹೊತ್ತು ಅನ್ನ ಆಗುತ್ತೆ ಅಂಥೇಳಿ ನಮ್ಮ ಯಜಮಾನ್ರಿಗೆ ಸಂಗಟಿ ಮಾಡಿದ್ದೆ. ಜೋಳದ ಸಂಗಟಿ ಭಾಳ ಇಷ್ಟ ಅವರಿಗೆ. ಸಾರು ಜೊತೆಗೆ ಉಣ್ಣೋಕೆ ಈ ಸಂಗಟಿನ ಆರಿಸಿನಿ. ನಮ್ಮ ಮನೆಗೆ ಬಂದು ಮುಚ್ಚಿಲ್ಲ ಅದ್ರ ಮೇಲೆ, ಅದಕ್ಕೆ ಅದು ಸ್ವಲ್ಪ ಗಟ್ಟಿ ಆಗೈತೆ. ಮೇಲೆ ಲೇಯರ್ ಬಂದೈತೆ ಒಣಗಿ, ಅದಕ್ಕೆ ಅದು ಸಪ್ರೇಟ್ ತೆಗೆದು ಹಾಕ್ಬಿಟ್ಟು ಸೂಪರ್ ಇರ್ತಾರೆ. ಇದು ಊಟ ಸಕ್ಕತ್ತಿದೆ ಊಟ. ಇದ್ರ ಜೊತೆ ಹಾಲು ಅಂತೈತ್ರಿ, ಮೊಸರು ಅಂತೈತಿ, ಮಜ್ಜಿಗೆ ಅಂತೈತಿ, ಸಾರು ಅಂತೈತಿ. ಎದ್ರಾಗಾರ ಉಣ್ಬೋದು ಇದನ್ನು. ಅಮೃತ. ಹಿಂಗೆ ಕುದಿಬೇಕ್ರಿ ನೀಟಾಗಿ. ಅರ್ಧಂಬರ್ಧ ಕುದ್ರೆ ಹೊಟ್ಟೆ ಕೆಡುತ್ತೆ ರೀ. ಇದಕ್ಕೆ ನೀಟಾಗಿ ಇಷ್ಟು ಅಗಲ ಆಗ್ಬೇಕು ಅದು ಕುದ್ದು. ರವೆ ಎಲ್ಲ ಭಾಳ ಹೆಲ್ದಿ ಆಹಾರ. ಹಾಕ್ಕೊಡ್ತೀನಿ ಅವ್ರಿಗೆ. ಐತಿ ಸಕ್ಕರೆ ಸಾರು. ನೀವು ಸಕ್ಕರೆ ಸಾರು ಅಂತಿಲ್ಲ, ಇಲ್ಲಿ ನುಚ್ಚು ಅಂತಾರೆ. ನುಚ್ಚು ಅಂತಾರೆ, ಸಕ್ಕರೆ ಸಾರು ಅಂತೀವಿ. ಚಲ್ ಮಾಡಿ ಬ್ಯಾಸಿಗೆ ಮುಂತಾರೆ. ಬ್ಯಾಸಿಗೆ ಮುಂದೆ ಸ್ಟಾರ್ಟ್ ಆಗುತ್ತೆ ಇರೋರಿಗೆ. ನಾವೀಗ ಚಲ್ ಮಾಡಿ ಸಂಟು ಹಿಂಗೆ ಬ್ಯಾಸಿಗೆ ತಣ್ಣ ಚಗದೊಳಗೆ ಹಾಲು ನುಚ್ಕೊಳ್ಬೇಕಾ. ಬ್ಯಾಸಿಗೆ ಒಳಗೆ ಮಜ್ಜಿಗೆ, ಮೊಸರು, ಹಾಲು. ನಿಂಗೆ ಎದ್ರಾಗ ಇಷ್ಟ ಆಗುತ್ತೆ ಜಾಸ್ತಿ? ನೀರು ಸಾರನೇ ಭಾಳ ಇಷ್ಟ ಆಗುತ್ತೆ ನಂಗೆ. ಮಜ್ಜಿಗೆ ಹೌದಾ? ನಂಗೆ ಹಾಲಿನಾಗ ಇಷ್ಟ ಆಗುತ್ತೆ. ಇಷ್ಟ ಆಗುತ್ತೆ, ಆದ್ರೆ ಉಂಡಿಲ್ಲ ಒಮ್ಮೆ. ಹೆಂಗೈತಿ? ಉಂಡಿಲ್ಲ ಆದ್ರೆ ಇಷ್ಟ ಆಗುತ್ತೆ. ನುಚ್ಚು ಮಜ್ಜಿಗೆ ಅಲ್ಲ, ನುಚ್ಚು ಸಾರು. ಅವಾಗೆಲ್ಲ ನಮ್ಮ ಉತ್ತರ ಕರ್ನಾಟಕ ಹಳ್ಳಿಯಾಗ ದೇವಸ್ಥಾನದಾಗ ಪ್ರಸಾದಕ್ಕೆ ಸಂಗಟಿ ಸಾರ ಕೊಡ್ತಿದ್ರು. ಈಗೆಲ್ಲ ಕಡಿಮೆ ಆಗ್ಬಿಟ್ರೆ ಅದನ್ನು. ಅದು ನಮ್ಮೂರಾಗ ಕೊಡ್ತಾರೆ 1-2 ದೇವಸ್ಥಾನದಾಗ ಯಜಮಾನ್ರೆ ಸಂಗಟಿ ಸಾರು. ಯಾರ ಊರಾಗ ದೇವಸ್ಥಾನದಾಗ ಸಂಗಟಿ ಸಾರು ಪ್ರಸ್ತಾವ ಮಾಡ್ಸಾರ ಅಂತೇಳಿ ಮನೆ ಜೋಳ ಅಡ್ಡಾಡಿ ಜೋಳ ಬಿಸ್ಕೊಂಬಂದು ಸಂಗಟಿ ಸಾರು ಹಾಕ್ತಿದ್ರು. ಯಾರ ಊರಾಗೆಲ್ಲ ಇನ್ನೂ ಐತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇದು ಜನ ಒಗ್ಗಟ್ಟರಿಗೆಲ್ಲ ಒಗ್ಗಟ್ಟ ಅನ್ನೋದು ಹಾಳಾಗ್ಬಿಟ್ಟೆ. 10-20 ಆಯ್ತು. ನಂದೇನು ಸೀರೆ ಪ್ಯಾಕಿಂಗ್ ಮುಗಿದಿಲ್ಲ. ಇವತ್ತೊಂದಿಷ್ಟು ಆರ್ಡರ್ ಇದು ಬರಲೇ ಇಲ್ಲ ಅಲ್ರಿ ನೀವು ಒಯ್ಯಾಕ. ನಾ ಬರಲಿಲ್ಲ, ಹರ್ಕತ್ ನನಗೆ ಇರ್ತದೆ. ನಾನು ಹೇಗೆ ಕಳಿಸ್ತಾರೆ ಬಿಡು ಅಂಕ ಸುಮ್ಮನೆ ಅದೇ. ನೀವು ಹೇಳ್ತಾ ಬಿಡು ಬರ್ದೆಲ್ಲ ಆದ್ಮೇಲೆ ರೆಡಿ ಮಾಡ್ತೆ ಅಂತ ಹೇಳಿ ರೆಡಿ ಆದ್ಮೇಲೆ ಹೇಳ್ತಾ ಹೋಗಿ ಕಳಿಸಿಲ್ಲ. ಯಾರು ಹುಡುಗರಿಗೆ ತರಕಂತ ಹೇಳಿದ್ದೆ ಅಂತ ಮಾಡಿದ್ದೆ. ಫೋನ್ ಹಚ್ಚಲಿಲ್ಲ. ಸ್ನೇಹಿತರೆ ಈ ನೋಡ್ರಿ ಊಟ ಎಲ್ಲ ಆಯಿತು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ನಾಳೆ ಸಂಡೇ, ಶನಿವಾರದ ಹಿಂದಿನ ದಿವಸ ಏನಾದರೂ ಕೆಲಸ ಇಟ್ಕೊತಿದ್ದೆ ನಾನು ಸಂಡೇ ಸ್ಪೆಷಲ್ ಮಾಡೋಕೆ ನಾಷ್ಟಾನ. ಅದು ಇವತ್ತು ಮಾಡಿಬಿಟ್ಟಿನೆಲ್ಲ. ಹಂಗಾಗಿ ನಾಳೆ ಆರಾಮು, ಏನಿಲ್ಲ ಮಾಮೂಲಿ ರೀ. ಅವಲಕ್ಕಿ ಉಪ್ಪಿಟ್ಟು ಮಾಡೋದೇ ಬಿಟ್ಬಿಟ್ಟಿನಿ ನಾಷ್ಟಾನ. ದಿನ ಮಾಡಿ ಬೇಸತ್ತು ಹತ್ತತ್ರ ಒಂದು 15-20 ದಿನನೇ ಆಯ್ತು. ಬೆಳಗ್ಗೆ ನಾಷ್ಟಾನ ಬಿಟ್ಬಿಟ್ಟು ನಾನು ಅವ್ರಿಗೆ ಡಬ್ಬಿಗೆ ಏನು ಮಾಡ್ತೀನೋ ಅದನ್ನ ತಿಂದುಬಿಡ್ತೀವಿ ನಾಷ್ಟಾನ. ಹಾಗಾಗಿ ನಾಳೆಗೆ ಅಷ್ಟ ಮಾಡ್ತೀನಿ. ಏನದು ಯಜಮಾನ್ರು ಇವತ್ತು ಬಾಗಲಕೋಟೆಗೆ ಹೋಗಿದ್ರಿ. ಸೇವು ಅದು ಇದೆಲ್ಲ ತೊಗೊಂಬಂದ್ರೆ ತಿನ್ಸ. ಹಾಗಾಗಿ ಬೆಳಿಗ್ಗೆ ಸೂಸ್ಲ ಅಥವಾ ಉಪ್ಪಿಟ್ಟು ಮಾಡ್ತೀನಿ. ಖಾರ ಮಂಡಕ್ಕಿ ಹೆಚ್ಚಿಟ್ಟಾರ ಯಜಮಾನ್ರು ಅಲ್ರಿ, ಮಸ್ತಾಗಿ ಉಪ್ಪಿಟ್ಟು ಮಾಡ್ತೀನಿ ಅಷ್ಟೇ ರೀ. ಬೆಳಿಗ್ಗೆ ಸಂಡೇ ಎಲ್ಲ ಆರಾಮಾಗಿ ಇದ್ದೇಳ ಅಂತ ಅಂದ್ಕೊಂಡಿನಿ. ಗೊತ್ತಿಲ್ಲ, ಹೆಣ್ಮಕ್ಳದ್ದು ಯಾವತ್ತೂ ಆರಾಮ ಇರೋದೇ ಇಲ್ಲ ದಿನ. ತೋರಿಸ್ತೀನಿ ರೀ ಬಟ್ಟೆ ಎಷ್ಟು ಹೋಗೋದಾಗ್ತೀನಿ ಅಂತೇಳಿ. ಎಷ್ಟು 6:30ವರೆಗೆ ಬಟ್ಟೆ ಹೋಗ್ತೀನಿ ನಾನು. 1 ತಾಸು ಬಟ್ಟೆ ಹೋಗ್ತೇವೆ, 1 ತಾಸಿನ ಮೇಲೆ ಹೋಗ್ದೇನೆ ರೀ. ಹಾಕಕ್ಕೆ ಜಾಗಿಲ್ಲ, ಅಷ್ಟು ಬಟ್ಟೆ ಇದ್ದೆವು. ಆದರೆ ನಮ್ಮ ಇಬ್ಬರು ತನ್ನ ಬಟ್ಟೆ ಅಂತೂ ವಿಪರೀತ ಇರ್ತಾವೆ. ನಮ್ಮಿಬ್ಬರು ಇರಲ್ಲ, ಅಷ್ಟು ಬಟ್ಟೆ ಅವರು ಇರ್ತಾವೆ. ತೋರಿಸ್ತೀನಿ, ನೋಡೇ ಬಿಡ್ತಾರೆ ನೀವು. ಹಾಗೆ ಬಾಗಲಕೋಟೆ ಹೋಗಿದ್ರೆ ಯಜಮಾನ್ ಅಂತ ಹೇಳಿದ್ದೆ ಅಲ್ರಿ. ಇದನ್ನು ಮಧ್ಯಾಹ್ನ ತೋರಿಸ್ಬೇಕಂದ್ರೆ ಅವ್ರು ಅವಸರವಾಗಿ ಬಂದಿದ್ದ ಊಟ ಮಾಡಿ ಹಾಗೆ ಹೋಗೇ ಬಿಟ್ರು. ನಾನು ಬಿಸಿ ಆಗ್ಬಿಟ್ಟೆ ಬೇರೆ ಕೆಲಸದಾಗ. ನೈಟಿ ಒಂದೇ ಆಗಿತ್ತು ನನಗೆ, ರೆಡ್ ಉಟ್ಟಿರ್ತೀನಲ್ಲ ಯಾವಾಗಲೂ ಅದು ಒಂದೇ ಇತ್ತು. ಬರೀ ಡ್ರೆಸ್ ಹಾಕೋತಿದ್ದೆ. ಹಾಗಾಗಿ ನಮ್ಮ ಯಜಮಾನ್ರು 2 ನೈಟಿ ತೊಗೊಂಬಂದಾಗ ಎಷ್ಟು ಕೊಟ್ಟಿರಿ, ಭಾರಿ ಮಸ್ತ್ ಐತಿ ನೈಟಿ. ಇದು ನಂಗೆ ಇದು ಇಷ್ಟ ಆಯ್ತು ಭಾಳ. ಕಾಟನ್ ಏನ್ರಿ? ಕಾಟನ್ ಅಂತ ಕೊಟ್ರೆ ಏನಂತ ಕೊಟ್ರಿ? ಇನ್ನು
ಕಾಟನ್ ಅಂತಲೇ ಕೊಟ್ಟಿರ್ಬೇಕು, ಸಾಫ್ಟ್ ಕಾಟನ್ ಒಂದು ಸಾಫ್ಟ್ ಇಲ್ಲ, ಮಿಕ್ಸ್ ಐತಿ ಕಾಟನ್ ಅಲ್ಲ. ಮಿಕ್ಸ್ ಕಾಟನ್ ಲೈಕ್ ಆಗಲಿಲ್ಲ ನಾವು. ಚಂದ ಐತ್ರಿ, ಕಲರ್ ಚಂದ ಐತಿ, ಕ್ವಾಲಿಟಿನೂ ಮಸ್ತ್ ಐತಿ. ಎಷ್ಟು ಕೊಟ್ಟಾಗ ಹೆಂಗೆ ಗೊತ್ತಿಲ್ಲ. ಏನು ಗೊತ್ತು, ಹೊರಗಡೆ ಗೊಂಬೆ ಹಾಕಿದ್ದು ತೊಗೊಂಡಿನ, ಅವ್ರು ಬಿಚ್ಚಿ ತೋರಿಸ್ಬೇಕು, ಒಳಗಡೆ ತೆಗೆದು ಕವರ್ ನೀವು ತೋರಿಸಿದ್ರ ನಂಗೆ ಇಷ್ಟ ಆಗ್ಲಿಲ್ಲಪ್ಪ. ಇವಾಗ ಗೊಂಬೆ ಹಾಕಂದ್ರೆ ಹಾಕಿರ್ತಾರಲ್ಲ, ಗೊತ್ತಾಗುತ್ತಲ್ಲ ಲುಕ್. ಯಾವುದಕ್ಕೂ ನೀರಿಗೆ ಹಾಕಿ ಹಿಡಿಸಿಡ್ಬೇಕು, ಯಾಕಂದ್ರೆ ಧೂಳು ಭಾಳ ಇರ್ತೈತೆ. ಗೊಂಬೆ ಕಿತ್ತಂದ್ರೆ ಈ ಗೊಂಬೆ ಅಷ್ಟ ಮಾಡ್ತೇನೆ, ಹಿಡಿಸಿ ನೀರಿಗೆ ಹಾಕಿ ಹಾಕತ್ತಿದ್ದು. ಭಾಳ ಫಿಟ್ಟಿಂಗ್ ಮಾಡಿಸ್ಬೇಕು, ನಾವಂತ ದೊಡ್ಡ ತಂದಾರ ಸೈಜ್ನ. ಫ್ರೀ ಸೈಜ್ ಮಸ್ತ ತೊಡಾತಿ ಏನು ಹಂಗೇನಿಲ್ಲ, ಸಿಗ್ತಾವ ಸೈಜ್. ಇಷ್ಟು ಫಿಟ್ಟಿಂಗ್ ಮಾಡಿಸ್ಬೇಕು, ಚೆನ್ನಾಗುತ್ತೆ ಆಡ್ರಿ, ಹಾಕೊಂಡಂಗೆ ಆಗೈತೆ ಅವ್ರ ಫೀಲ್. ನೈಟಿ ಕಲರ್ ಚಂದ ಐತಿ, ನಂಗೆ ಸೂಟ್ ಆಗೈತಿ. ಇದು ಅಂದರೆ ಇದ್ರ ಜೊತೆಗೆ ಸೇಮ್ ತರ್ಬೇಕು ಬೇಡ, ಅದು ಅಂದರೆ ಅದ್ರ ಜೊತೆಗೆ ಜೋಡಿದ ತರ್ಬೇಕು ಬೇಡ್ರಿ. ಅದ್ರಾಗ ಒಂದು ತೊಗೊಂಡು ಒಂದು ಬೇರೆ ತೊಗೊಂತಾರ. ಇದಕ್ಕೆ ಬಟನ್ಸ್ ಐತ್ರಿ, ಅದಕ್ಕೆ ಬಟನ್ ಇಲ್ಲ, ಇದು ಬಟನ್ ಇರೋದು. ಇದು ಹಿಂಗೈತಿ. ನಾ ಈಗ ರೆಡ್ ಹಾಕೋತೀನಿ ಅಲ್ರಿ ಯಶ್ಮಂಡ್ರೆ, ಸ್ವಲ್ಪ ಅದ್ರ ಜೊತೆ ಮ್ಯಾಚಿಂಗ್ ಇದ್ದಂಗೆ ಐತಿ ನೋಡಿ, ಇದು ಸೇಮ್ ಹಂಗೆ ಐತಿ. ಅದು ತೋಲ್ ಬ್ಲ್ಯಾಕ್ ಐತಿ, ಚಂದ ಐತಿ ಕಲರ್, ನನ್ನ ಮಕ್ಕದ ಕಲರ್ ಆಗೈತೆ ಅದು. ಯಾವಾಗಲೂ ಒಂದು ಜೊತೆ ಒಂದು ಸೇಮ್ ಆಗುತ್ತೆ, ಎರಡು ಒಂದೇ ಥರ ಸೇಮ್ ಉಟ್ರ ಫೀಲ್ ಬರ್ತದಲ್ಲ, ಹಾಗಾಗಿ ಎರಡು ಥರ ತೊಗೊಂಡ್ರೆ ಇನ್ನೊಂದು ಥರ ಹಾಕೊಂಡು ಅನ್ನೋ ಫೀಲ್ ಇರುತ್ತೆ ಅಂತ ಹೇಳಿ. ಅದು ಇದೊಂಥರ ಪಟ್ಟಿ ಬೇರೆ ಐತಿ, ಪಾಲಿಸ್ಟರ್ ಒಂದು ಕಾಟನ್ ಇರಬೇಕು, ಒಂದು ಮಿಕ್ಸ್ ಇರಬೇಕು. ಥ್ಯಾಂಕ್ಸ್, ನಂಗೆ ಅವಶ್ಯಕತೆ ಇತ್ತು. ಮಂದಿಗೆ ಬರೀ ಸೀರೆ ಮಾರೋದು, ನಂಗೆ 2 ನೈಟಿ ತೊಗೊಳಕ್ಕೆ ಟೈಮ್ ಇಲ್ಲ. ಖರೇನ ರೀ, ನನಗೆ ಏನಾರು ತೊಗೊಳೋದಂದ್ರೆ ಗಂಧ ತ್ರಾಸಿನ ಕೆಲಸ ನಂಗೆ. ಇಷ್ಟು ಒಂದು 5-6 ತಿಂಗಳು ಆಯ್ತು ನಾನು ಸೀರೆ ವ್ಯಾಪಾರ ಮಾಡತ್ತೆ. ಅದ್ರೊಳಗೆ ಒಂದೇ ಸೀರೆಗೆ ಅದು ದೀಪಾವಳಿ ಹುಟ್ಟಿನಲ್ರಿ, ಅದು ಒಂದೊಂದು ತೊಗೊಂಡು ಅದು ಒಂದೊಂದು ಹೊಲಿಸಿದೆ ನಾನು ಬ್ಲೌಸ ಅಂತ ಕೇಳೇನಿ. ಎಷ್ಟು ಸರಿ ಹೇಳಿದ್ರು ಇವ್ರು ತೊಗೊಂತೀವಿ ನೋಡಿ ನೈಟಿ ಅಂತ, ಸರಿ ಬಾಗಿಲು ಒಟ್ಟ ತೊಗೊಂಬಂದಿದ್ದಿಲ್ಲ ನಾನು ಅಂತ. ನಮಗೆ ಖುಷಿ ಆಯ್ತಾ. ನಾಳೆ ಇನ್ನೊಂದು ಸರ್ಪ್ರೈಸ್ ನಿಂಗೆ, ಬಿಗ್ ಸರ್ಪ್ರೈಸ್. ನಾಳೆ ಹೇಳ್ತೀನಿ ರೀ, ವೇಟ್ ಮಾಡಿ. ಏನು ಹೇಳ್ರಿ, ಹೇಳೋದು ಗೆಸ್ ಮಾಡಿ. ಏನು ಸರ್ಪ್ರೈಸ್ ಅಂದ್ರೆ ಬಟ್ಟಿದಂತ ಹೇಳೋದೇ ಹೇಳ್ರಿ, ನಾನು ಬಟ್ಟೆ ಅಂತ ಮನೆಗೆ ತಂದು ಗೋಲ್ಡ್ ಥರನ, ಗೋಲ್ಡ್ ಸಸ್ತ ಆಯ್ತಲ್ಲ. ಗೋಲ್ಡ್ 10-20 ರೂಪಾಯಿ ಐತೆ, 100,000 ರೂಪಾಯಿ ಐತೆ. ನಾಳೆ ಸ್ಪೆಷಲ್ ಏನಂತ ಸರ್ಪ್ರೈಸ್ ಐತ್ರಿ, ನಾಳೆ ಹೇಳ್ತೀನಿ. ನಾಳೆ ಹೇಳ್ತೀನಿ ನಿಂಗೆ, ಓಕೆ? ನಾಳೆ ಲಾಗ್ನಾಗ ಶೇರ್ ಮಾಡ್ಕೋತೀವಿ ಅಂದ. ಏನೋ ಒಂದು ಸರ್ಪ್ರೈಸ್ ತೊಗೊಂಬಂದಾರ ನೋಡ್ರಿ. ಅವ್ರು ಏನು ಸರ್ಪ್ರೈಸ್ ಹೇಳಿಲ್ಲ, ಏನು ತಂದಿರ ಅಂದ್ರೆ ಅದಕ್ಕೆ ನಾನು ಬಿಡಲಿಲ್ಲ, ಕೇಳ್ಕೊಂಡೆ. ಫೋನ್ ತೊಗೊಂಬಂದಾರಂತ್ರಿ ನಂಗೆ ಹೊಸದು. ಯಾವ್ದ್ರಿ? ನಾಳೆ ಬರ್ತೈತೆ ಎಲ್ಲ, ಈಗ ಹೇಳಿದ್ರೆ ಏನಿರ್ತೈತಿ ಎಲ್ಲ ಒಟ್ಟು ತೊಗೊಂಡ್ರಿ? ಐಫೋನ್ ತರಂತೆ. ಐಫೋನಾ? 16 Pro. ನಂಬಕ್ಕ ಅಸಾಧ್ಯ. ಐಫೋನ್ 16 Pro ಅಂತ್ರಿ. ನೋಡೋಣ ಅದು ಯಾವ ತಂದಾರ ತೊಗೊಂಡು ಕರೆನ ಹೇಳ್ರಿ, ಮತ್ತೆ ನಂಗೆ ಆಸೆ ಹುಟ್ಟಿಸ್ಕೊಡ್ರಿ. ನಾಳೆ ಅಂತೂ ಓಪನಿಂಗ್ ಮಾಡೋಣ. ನಾಳೆ ಏನಂತಾರದು ಇಂಗ್ಲೀಷ್ನಾಗ ಅಂತೀರಿ ನೀವು? ಅನ್ಬಾಕ್ಸಿಂಗ್ ಮಾಡೋಣ ನಾಳೆ. ಹೌದಾ? ಮತ್ತೆ ತಂದಿಲ್ಲ, ಬರೀ ಕಲ್ ಬಂದೀನಿ. ನೋಡಿ ಸರ್ಪ್ರೈಸ್ ಅಂದ್ರೆ ಹಂಗೆ ಇತ್ತು, ತೊಗೊಂಬಂದ್ರೆ ಸರ್ಪ್ರೈಸ್ ಬಿಟ್ಟಿತ್ತು. ಒಟ್ಟ ಫೋನ್ ಖುಷಿ ಆಯ್ತು. ನಂಗೆ ಫೋನಿನ ಭಾಳ ಅವಶ್ಯಕತೆ ಇತ್ತು, ಅವ್ರಿಗೆ ಗೊತ್ತೈತಿ. ನನ್ನ ಮೊಬೈಲ್ ಇದ್ದು ನೋಡ್ರಿ ಭಾಳ ಹಾಳಾಗೈತಿ, ಹ್ಯಾಂಗ್ ಆಗುತ್ತೆ, ಲಾಗ್ ಜಾಸ್ತಿ ಹಿಡಿಯೋದಿಲ್ಲ. ಒಟ್ಟಲ್ಲಿ ಹೊಸ ಫೋನ್ ಬಂದೈತೆ ಅಂತೂ ಇಂತೂ ಆಗಾದ್ರೆ. ಹೊಸ ವರ್ಷಕ್ಕೆ ಜನವರಿ ತಿಂಗಳಾಗ 4 ವರ್ಷ ಆಯ್ತು ನಾ ಈ ಫೋನ್ ಯೂಸ್ ಮಾಡಕತ್ತಿ. ಕೇಳಿದಿಲ್ಲ ಅವ್ರಿಗೆ ಕೊಡ್ಸಂತೇಳಿ, ಪಾಪ ಅವರ ನನ್ನ ಕಷ್ಟ ನೋಡೋದಂತ ಬಂದಾಗ. ನಾಳೆ ಲಾಗ್ನಾಗ ರೀ ಯಾವ ಫೋನು, ಎಷ್ಟು, ಏನು ಎಲ್ಲನ ಶೇರ್ ಮಾಡ್ಕೋತೀವಿ, ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ. ಇಲ್ಲಾಗ್ನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.